ಎಲ್ಲ ಮಕ್ಕಳಿಗೂ ಇವತ್ತಿನ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಮಕ್ಕಳೀಗ ನಾವು ಒಂದು ಹಾಡನ್ನು ಹೇಳುವ ಮೂಲಕ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಶಾಲೆಗೆ ಹೊಂಟೇನವ್ವ ನಾನು ಶಾಲೆಗೆ ಹೊಂಟೇನ, ಅಪ್ಪ ಕೊಡಿಸಿದ ಪಾಟಿ ಚೀಲ ಹೆಗಲಿಗೆ ಹಾಕೇನೆ, ಅವ್ವ ಕೊಟ್ಟ ಬುತ್ತಿ ಚೀಲ ಕೈಯಲ್ಲಿ ಹಿಡ್ದೇನೆ, ಶಾಲೆಗೆ ಹೋಗಿ ಅಕ್ಷರ ಕಲಿತು ಜಾಣನಾಗೇನೆ, ಮನೆಗೆ ಬಂದು ಹಾಲು ಕುಡಿದು ಗಟ್ಟಿಯಾಗೇನೆ. ಮಕ್ಕಳೇ, ಈಗ ಒಂದು ಹಾಡನ್ನು ಹೇಗೆ ಹೇಳಬೇಕು ಅನ್ನೋದು ನಿಮಗೆ ನಾನು ಹೇಳಿಕೊಡ್ತೀನಿ ನೋಡಿ. ಮಕ್ಕಳೀಗ ಮಗ್ಗಿಯನ್ನು ಹೇಗೆ ಓದಬೇಕು ಆಮೇಲೆ ಹೇಗೆ ಬರಿಬೇಕು ಅನ್ನೋದು ನಿಮಗೆ ನಾನು ಹೇಳ್ಕೊಡ್ತೀನಿ. ಹಿಂದಿನ ತರಗತಿ ಒಳಗೆ 6 ಮತ್ತು 7ರ ಮಗ್ಗಿಯನ್ನು ನಿಮಗೆ ಈಗಾಗಲೇ ಹೇಳೇವಿ. ಇವತ್ತಿನ ತರಗತಿ ಒಳಗೆ 8ರ ಮಗ್ಗಿನೂ ಕೂಡ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೇನೆ. ನೋಡಿರಿ ಹೇಗೆ ಓದ್ಬೇಕಂದ್ರೆ 6 1 6, 6 2 12, 6 3 18, 6 4 24, 6 5 30, 6 6 36, 6 7 42, 6 8 48, 6 9 54, 6 10 60, 7 1 7, 7 2 14, 7 3 21, 7 4 28, 7 5 35, 7 6 42, 7 7 49, 7 8 56, 7 9 63, 7 10 70, 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80. ನೋಡಿ ಮಕ್ಕಳೇ, 6 7 8ರ ಮಗ್ಗಿಯನ್ನು ಹೇಗೆ ಓದಬೇಕು ಆಮೇಲೆ ಹೇಗೆ ಬರೆಯೋದನ್ನು ನಿಮ್ಗೆ ನಾನು ಹೇಳ್ಕೊಟ್ಟು, ನೀವೇನು ಮಾಡಬೇಕು, ದಿನಾಲು ಮನೆ ಒಳಗೆ ಮಗ್ಗಿಯನ್ನು ಬಾಯ್ಪಾಟ್ ಮಾಡೋದು. ನೋಡಿ ಮಕ್ಕಳೇ, ಇಲ್ಲೇ ಬಿಟ್ಟ ಸಂಖ್ಯೆಯನ್ನು ಬರೆಯಿರಿ ಅಂತೇಳಿ ಬರ್ದೇನೆ. ಇಲ್ಲೇ ಮಾಡೀವಿ, ಅಂಕಿಗಳನ್ನು ಕೊಟ್ಟೇವಿ. ಅಲ್ಲೇ ಏನು ಮಾಡ್ಬೇಕು, ಮುಂದೆ ನಾವು ಯಾವ ಅಂಕಿಯನ್ನು ಬಿಟ್ಟೇವೆ ಅದರನ್ನ ಬರ್ಕೊತ ಹೋಗ್ಬೇಕು. ನೋಡಿರಿ ಇಲ್ಲಿ ಏನು ಬರ್ದೇನೆ, 11 ಅಂತ ಬರ್ದೇನೆ. 11ರ ಮುಂದೆ ಯಾವ ಸಂಖ್ಯೆಗಳು ಬರ್ತಾವೆ ಅನ್ನೋದು ನೀವು ಬರಿಬೇಕು. 11 ಆಗಿಂದ ಏನು ಬರ್ತೈತಿ, 12. ನೋಡಿರಿ 1 2 ಬರೆದಾಗ ಅದು ಎಷ್ಟಾಯ್ತು, 12. 12 ಆಗಿಂದ 13, 13 ಆಗಿಂದ 14, 14 ಆಗಿಂದ 15, 16, 17, 18. ನೋಡಿರಿ 11ರ ಮುಂದಿನ ಸಂಖ್ಯೆಗಳು ಬಿಟ್ಟ ಸಂಖ್ಯೆಗಳನ್ನು ಬರಿದೆ ಈ ರೀತಿಯಾಗಿ 11 12 13 14 15 16 17 18. ಅದೇ ರೀತಿಯಾಗಿ ಇಲ್ಲಿ ನೋಡಿರಿ 21 51 61 101 ಅಂತೇಳಿ ಬರ್ದೇನೆ. ನೀವೇನು ಮಾಡ್ಬೇಕು, ಅವನ್ನ ಬರೋದು ಕ್ಯಾಸ್ ಏನು ಮಾಡ್ಬೇಕು, ಹೋಮ್ವರ್ಕ್ ಅಂತೇಳಿ ನಮ್ಮ ಇದಕ್ಕೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಬೇಕು. ಇಲ್ಲೇ ನೋಡಿ ಮಕ್ಕಳೇ, ಹಿಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಬರ್ದೇನೆ. ಇಲ್ಲೇನು ಮಾಡೇವಿ, ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟೇವಿ. ಇಲ್ಲೇ ಹಿಂದೆ ಒಂದು ಗೆರೆಯನ್ನು ಎಳೆದ ಅದರ ಹಿಂದಿನ ಸಂಖ್ಯೆ ಯಾವುದು ಬರ್ತೈತೆ ಅನ್ನೋದು ನೀವು ಬರಿಬೇಕು. ಇಲ್ಲಿ ನೋಡಿರಿ 6 ಅಂತ ಬರ್ದೇನೆ ಸಂಖ್ಯೆ. 6 ಹಿಂದೆ ಏನು ಬರ್ತೈತಿ, ಯಾವ್ದು ಬರ್ತೈತೆ ಹೇಳ್ರಿ, 5. ನೋಡಿರಿ ಆಮೇಲೆ ಅದೇ ರೀತಿಯಾಗಿ ಇಲ್ಲೇನು ಬರ್ದೇನಿ, 8 ಅಂತ ಸಂಖ್ಯೆಯನ್ನು ಬರ್ದೇನಿ. 8ರ ಹಿಂದೆ ಏನು ಬರ್ತೈತಿ, 7. ಆಮೇಲೆ 10, 10ರಿಂದ 9. ಆಮೇಲೆ 12ರ ಹಿಂದೆ ಏನು ಬರ್ತೈತಿ, 11. ಅದೇ ರೀತಿಯಾಗಿ ಮುಂದೆ ನೋಡಿ ಮಕ್ಕಳೇ, 14 ಅಂತ ಸಂಖ್ಯೆಯನ್ನು ಬರ್ದೇನೆ. ಅದ್ರ ಹಿಂದೆ ಏನು ಬರ್ತೈತಿ ಹೇಳಿ ನೋಡೋಣ, 13. ಮತ್ತೆ ನೋಡಿ ಇಲ್ಲೇ 4 ಅಂತ ಬರ್ದೆ. 4ರ ಹಿಂದೆ ಏನು ಬರ್ತೈತಿ, ಹಿಂದಿನ ಸಂಖ್ಯೆ ಯಾವ್ದು ಬರ್ತೈತಿ ಹೇಳಿ ನೋಡೋಣ, 3. ಆಮೇಲೆ 9, 9ರ ಹಿಂದೆ 8. ಅದೇ ರೀತಿಯಾಗಿ 15, 15ರ ಹಿಂದಿನ ಸಂಖ್ಯೆ 14. 17, 17ರ ಹಿಂದಿನ ಸಂಖ್ಯೆ 16. ಅದೇ ರೀತಿಯಾಗಿ ಇಲ್ಲೇ 20 ಅಂತ ಬರ್ದೇನೆ. 20ರ ಹಿಂದಿನ ಸಂಖ್ಯೆ ಯಾವ್ದು ಬರ್ತೈತಿ, 19. ನೋಡಿ ಮಕ್ಕಳೇ, ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ಹಾಕಿಕೊಂಡು ಹಿಂದಿನ ಸಂಖ್ಯೆಯನ್ನು ಬರೆಯೋದನ್ನು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೋಡಿ ಮಕ್ಕಳೇ, ಚಿಕ್ಕ ಸಂಖ್ಯೆಗೆ ಪಾಸ್ ಹಾಕಿರಿ ಅಂತೇಳಿ ಬರ್ದೇನೆ. ಇಲ್ಲೇನು ಮಾಡೇವಿ, ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟೇವಿ. ಅದರೊಳಗೆ ಯಾವುದು ಚಿಕ್ಕ ಸಂಖ್ಯೆ ಐತಲ್ಲ ಅದಕ್ಕೆ ಏನು ಮಾಡಬೇಕು, ಪಾಸ್ ಹಾಕಬೇಕು. ಇಲ್ಲಿ ನೋಡಿ 12 ಆಮೇಲೆ 8, 12 8 ಅಂತ 2 ಸಂಖ್ಯೆಯನ್ನು ಕೊಟ್ಟೇವಿ. ಅದರೊಳಗೆ ಯಾವುದು ಚಿಕ್ಕ ಸಂಖ್ಯೆ ಐತಲ್ಲ ಅದನ್ನು ಏನು ಮಾಡ್ಬೇಕು, ನಾವು ಮೊದಲು
ಗುರುತಿಸ್ಕೊಂಡು ಏನು ಮಾಡ್ಬೇಕು, ಅದಕ್ಕೆ ಪಾಸ್ ಹಾಕ್ಬೇಕು. 12 ಆಮೇಲೆ 8 ಇದ್ರೊಳಗೆ ಯಾವ ಚಿಕ್ಕ ಸಂಖ್ಯೆ ಹೇಳಿ ನೋಡೋಣ. 8 ನೋಡಿರಿ, ಈ ರೀತಿಯಾಗಿ ಚಿಕ್ಕ ಸಂಖ್ಯೆ 8 ಐತೆ, ಅದಕ್ಕೆ ಏನು ಮಾಡಬೇಕು, ಪಾಸ್ ಹಾಕಬೇಕು. ಅದೇ ರೀತಿಯಾಗಿ ಮುಂದೆ 2 ಮತ್ತು 5 ಅಂತೇಳಿ 2 ಸಂಖ್ಯೆಯನ್ನು ಕೊಟ್ಟೇನಿ. ಅದರೊಳಗೆ ಚಿಕ್ಕ ಸಂಖ್ಯೆ ಯಾವುದೈತಿ, 5 ಏನು ಹೇಳಿ ನೋಡೋಣ, ದೊಡ್ಡದೈತಿ. ಇದು 5ಕ್ಕಿಂತ 2 ಏನದು ಚಿಕ್ಕದೈತಿ ಸಂಖ್ಯೆ, ಅದಕ್ಕೆ ಏನು ಮಾಡಬೇಕು, ಈ ರೀತಿಯಾಗಿ ಪಾಸ್ ಹಾಕಬೇಕು. ಅದೇ ರೀತಿಯಾಗಿ ಮುಂದೆ 44, 36 ಅಂತ 2 ಸಂಖ್ಯೆಯನ್ನು ಕೊಟ್ಟೇನಿ. ಅದರೊಳಗೆ ಯಾವುದೈತಿ ಚಿಕ್ಕ ಸಂಖ್ಯೆ, 36 ನೋಡ್ರಿ, ಅದಕ್ಕೆ ಏನು ಮಾಡಬೇಕು, ಈ ರೀತಿಯಾಗಿ ಪಾಸ್ ಹಾಕಬೇಕು. ಅದೇ ರೀತಿಯಾಗಿ ಮುಂದೆ 7 ಮತ್ತು 8 ಅಂತ 2 ಸಂಖ್ಯೆಯನ್ನು ಕೊಟ್ಟೇವೆ. ಅದರೊಳಗೆ ಯಾವುದೈತಿ ಹೇಳಿ ನೋಡೋಣ, 7 ಸಂಖ್ಯೆಗೆ ಈ ರೀತಿಯಾಗಿ ಪಾಸ್ ಹಾಕಬೇಕು. ಅದೇ ರೀತಿ ಇಲ್ಲೇ ಮುಂದೆ 21 ಆಮೇಲೆ 10 ಇದರೊಳಗೆ ಯಾವುದೈತಿ ಚಿಕ್ಕ ಸಂಖ್ಯೆ, 10 ಅದಕ್ಕೆ ಪಾಸ್ ಹಾಕಬೇಕು. ಆಮೇಲೆ 8 ಮತ್ತು 2 ಅಂತ 2 ಸಂಖ್ಯೆಯನ್ನು ಕೊಟ್ಟೇವೆ. ಅದರೊಳಗೆ ಯಾವುದಕ್ಕೆ ಹಾಕ್ಬೇಕು, ನಾವು ಇದಕ್ಕೆ ಹಾಕ್ಬೇಕಾ. ಇದು ಯಾವುದೈತಿ ಹೇಳಿ ನೋಡು, ದೊಡ್ಡದೈತಿ. ಇದು ಚಿಕ್ಕ ಸಂಖ್ಯೆ ಐತಿ, ಯಾವುದಕ್ಕೆ 2ಕ್ಕೆ ಈ ರೀತಿಯಾಗಿ ಪಾಸ್ ಹಾಕಬೇಕು. ಅದೇ ರೀತಿಯಾಗಿ ಮುಂದೆ 11 ಆಮೇಲೆ 15 ಇದರೊಳಗೆ ಯಾವುದಕ್ಕೆ ಹಾಕಬೇಕು, 11ಕ್ಕೆ ಈ ರೀತಿಯಾಗಿ 11 ಇರುವಂಥ ಸಂಖ್ಯೆಗೆ ಪಾಸ್ ಹಾಕಬೇಕು. ಅದೇ ರೀತಿಯಾಗಿ ಇಲ್ಲೇ 54, 36 ಇದರೊಳಗೆ ಚಿಕ್ಕದು ಯಾವುದೈತಿ, 36ಕ್ಕೆ ಈ ರೀತಿಯಾಗಿ ಪಾಸ್ ಹಾಕಬೇಕು. ಅದೇ ರೀತಿಯಾಗಿ ಇಲ್ಲಿ ಮುಂದೆ 1 ಮತ್ತು 3 ಇದರೊಳಗೆ ಚಿಕ್ಕದು ಯಾವುದೈತಿ, 1 ನೋಡಿರಿ, ಈ ರೀತಿಯಾಗಿ 1 ಇರುವಂಥ ಸಂಖ್ಯೆಗೆ ಪಾಸ್ ಹಾಕಬೇಕು. ನೀವು ಏನು ಮಾಡಬೇಕು, ಮನೆಯೊಳಗೆ ಬೇರೆ ಬೇರೆ ಸಂಖ್ಯೆಗಳನ್ನು ಹಾಕಿಕೊಂಡು ಈ ರೀತಿ ಗುರುತಿಸೋದನ್ನು ರೂಢಿ ಮಾಡ್ಕೋಬೇಕು. ಇಲ್ಲೇ ನೋಡಿ ಮಕ್ಕಳೇ, ಚಿತ್ರ ಎಣಿಸಿ ಸಂಖ್ಯೆ ಬರೆಯಿರಿ ಅಂತೇಳಿ ಇಲ್ಲೇ ಮಾಡೇ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಕೊಟ್ಟೇವೆ. ಅವುಗಳನ್ನು ಎಣಿಸಿ ಏನು ಮಾಡಬೇಕು, ನಾವು ಇಲ್ಲೇ ಸಂಖ್ಯೆಯನ್ನು ಬರಿಬೇಕು. ಇಲ್ಲಿ ನೋಡಿರಿ, ಏನು ಬಕೆಟ್ ಚಿತ್ರಗಳು ಅದಾವೆ. ಇವೆಷ್ಟದಾವು, 1, 2, 3 ಅದಾವೆ. ಅಂದ್ರೆ ನಾವು ಇಲ್ಲಿ ಎಷ್ಟು ಬರಿಬೇಕು, 3 ಚಿತ್ರ ಎಷ್ಟದಾವು, 3 ಅದಾವೆ. ಆಮೇಲೆ ಅದೇ ರೀತಿಯಾಗಿ ಮುಂದೆ ಇಲ್ಲಿ ಕಾರಿನ ಚಿತ್ರ ಅದಾವೆ. ಅವೆಷ್ಟದಾವು, 1, 2, 3, 4 ಅದಾವೆ. ಇಲ್ಲಿ ಎಷ್ಟು ಬರಿಬೇಕು ನಾವು, 4. ಅದೇ ರೀತಿಯಾಗಿ ಮುಂದೆ ಇಲ್ಲೇ ಸೌತೆಕಾಯಿ ನೋಡ್ರಿ, ಎಲ್ಲರೂ ಅವು ಚಿತ್ರ ಅದ ನೋಡಿರಿ. 1, 2, 3, 4, 5, 6 ಸೌತೆಕಾಯಿ ಅದಾವೆ. ಇಲ್ಲಿ ಎಷ್ಟು ಬರಿಬೇಕು ನಾವು ಸಂಖ್ಯೆ, 6. ಅದೇ ರೀತಿಯಾಗಿ ಮುಂದೆ ಇಲ್ಲೇ ಬದನೆಕಾಯಿ ಚಿತ್ರ ಅದಾವೆ. ಅವೆಷ್ಟು ಅದಾವೆ ಅಂದ್ರೆ 1, 2, 3, 4, 5 ಅದಾವೆ. ಇಲ್ಲೇ 5 ಅಂತ ಸಂಖ್ಯೆಯನ್ನು ಬರಿಬೇಕು. ಅದೇ ರೀತಿಯಾಗಿ ಇಲ್ಲೇ ಗೊಂಬೆಗಳ ಚಿತ್ರ ಅದಾವೆ. ಎಷ್ಟು ಅದಾವು, 1, 2, 3, 4, 5, 6, 7 ಅದಾವೆ. ಎಷ್ಟು ಸಂಖ್ಯೆ ಬರಿಬೇಕಿಲ್ಲಿ, 7. ಮುಂದಿನ ಚಿತ್ರ ಒಳಗೆ ಪಾತ್ರಗೀತೆ ಅದಾವೆ ನೋಡಿರಿ. ಅವು ಎಷ್ಟು ಅದಾವು, 1, 2, 3, 4, 5, 6 ಅಂತ ಇಲ್ಲಿ ಸಂಖ್ಯೆಯನ್ನು ಬರಿಬೇಕು. ಅದೇ ರೀತಿಯಾಗಿ ಇಲ್ಲಿ ಲ್ಯಾಂಪ್ ಅಂದ್ರೆ ಮನೆಯೊಳಗೆ ನೀವು ದೀಪ ಅದು ಹಚ್ತಿರಲ್ಲ, ಕರೆಂಟ್ ಅದು ಹೋದಾಗ ಇವನ್ನ ಉಪಯೋಗಿಸ್ತಾರೆ ಲ್ಯಾಂಪ್. ಅವೆಷ್ಟದಾವು, 1, 2, 3, 4, 5 ಅದಾವೆ. ಎಷ್ಟದಾವು, 5. ಅದೇ ರೀತಿಯಾಗಿ ಮುಂದಿನ ಚಿತ್ರ ಜಗ್ ಎದಕ್ಕೆ ಉಪಯೋಗಿಸ್ತಾರೋ, ನೀರನ್ನು ಕುಡಿಯಲು. ಅವೆಷ್ಟದಾವು, 1, 2, 3, 4, 5, 6, 7, 8 ಎಷ್ಟದಾವು, 8 ನೋಡಿರಿ, 8 ಅಂತೇಳಿ ಬರಿಬೇಕು. ಇಲ್ಲೇ ಮುಂದಿನ ಚಿತ್ರ ಪಪ್ಪಾಳಿ ಹಣ್ಣಿನ ಚಿತ್ರ ಅದಾವೆ. 1, 2, 3, 4, 5, 6, 7, 8, 9, 10 ಎಷ್ಟದಾವು, ಪಪ್ಪಾಳಿ ಚಿತ್ರ 10 ಅದಾವೆ. ಇಲ್ಲೇ 10 ಬರೀಬೇಕು. 1 ಬರೋದ 0 ಬರೆದಾಗ ಎಷ್ಟಾಯ್ತು, 10. ಇನ್ನು ಮುಂದಿನ ಚಿತ್ರ ಬಾಳೆಹಣ್ಣಿನ ಚಿತ್ರ ಅದಾವೆ ನೋಡಿ. ಎಷ್ಟದಾವು ಬಾಳೆಹಣ್ಣುಗಳು, 1, 2, 3, 4, 5, 6, 7, 8, 9, 10, 11, 12 ಎಷ್ಟದಾವು ಬಾಳೆಹಣ್ಣಿನ ಚಿತ್ರಗಳು, 12 ನೋಡಿರಿ. ನೀವು ಏನು ಮಾಡ್ಬೇಕು, ಮನೆ ಒಳಗೆ ಬೇರೆ ಬೇರೆ ಚಿತ್ರಗಳನ್ನು ಹಾಕಿ ಈ ರೀತಿ ಅಂಕಿಗಳನ್ನು ಬರೆಯೋದನ್ನು ಮನೆ ಒಳಗೆ ಪ್ರಾಕ್ಟೀಸ್ ಮಾಡಿ ನೋಡಿ ಮಕ್ಕಳಿಲ್ಲೇ. ಗೃಹಪಾಠ ಅಂದ್ರೆ ಹೋಮ್ವರ್ಕ್. ನೀವೇನು ಮಾಡ್ಬೇಕಂದ್ರೆ, ನಾವು ಇಲ್ಲಿವರೆಗೆ ಹೇಳಿದಂಥ ಎಲ್ಲ ಅಂಕಿಗಳನ್ನು ಆಮೇಲೆ ಮಗ್ಗಿಗಳನ್ನು ಏನು ಮಾಡ್ಬೇಕು, ಹೋಮ್ವರ್ಕ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ಏನು ಮಾಡ್ಬೇಕು, ಮೆಸೇಜ್ ಮಾಡಿ ನೋಡಿರಿ. ಮಗ್ಗಿಗಳು 5, 6, 7, 8 ಮಗ್ಗಿ. ಆಮೇಲೆ
ಚಿಕ್ಕ ಸಂಖ್ಯೆಗೆ ಪಾಸ್ ಹಾಕಿರಿ. ಆಮೇಲೆ ಹಿಂದಿನ ಸಂಖ್ಯೆಯನ್ನು ಬರೆಯಿರಿ. ಬಿಟ್ಟ ಸಂಖ್ಯೆಯನ್ನು ಬರೆಯಿರಿ. ಚಿತ್ರ ಎನಿಸಿ ಸಂಖ್ಯೆಯನ್ನು ಬರೆಯಿರಿ ಅಂಥೇಳಿ ನಾವೇನು ಮಾಡೇವಿ, ಇಲ್ಲಿ ಹೋಮ್ವರ್ಕನ್ನು ಕೊಟ್ಟೇವೆ. ನಾವು ಹೇಳಿದಂಥ ಎಲ್ಲ ಹೋಮ್ವರ್ಕನ್ನು ಬರೋದೇನು ಮಾಡಬೇಕು, ನಮ್ಮ ನಂಬರ್ಗೆ ಮೆಸೇಜ್ ಮಾಡಬೇಕು. ಆಮೇಲೆ ನೀವೇನು ಮಾಡಬೇಕು, ಮನೆಯೊಳಗೆ ದಿನಾಲು ಮಗ್ಗಿಯನ್ನು ಏನು ಮಾಡಬೇಕು, ಬಾಯ್ಪಾಟ್ ಮಾಡ್ಕೊತ ಇರಬೇಕು. ಆಮೇಲೆ ಇನ್ನು ಉಳಿದಂಥ ಮಗ್ಗಿಯನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ.